ಇರಲೇಬೇಕು. ಪ್ರೈವೇಟೈಸೇಷನ್ನ ಬಿಲ್ಕುಲ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ದೇಶದಲ್ಲಿ ಖಾಸಗೀಕರಣ ಪ್ರೈವೇಟೈಸೇಷನ್ಗಳು ಹೆಚ್ಚಿಗೆ ಆಗ್ತಾ ಹೋದವು ಅಲ್ಲಿ ಡೆಮಾಕ್ರಸಿಯ ಮೇಲೆ, ಅವರ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಮೇಲೆ ಅಟ್ಯಾಕ್ ಆಗ್ತವೆ. ಅದನ್ನು ಇನ್ನೊಂದು ಹೆಸರಿನಲ್ಲಿ ಹೇಳಬೇಕು ಅಂತಂದರೆ ಡಿಕ್ಟೇಟರ್ಶಿಪ್ ಅಂತ ಹೇಳ್ತೇವೆ. ಅದರಂತೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಅಂಶವನ್ನು ಇಂದು ತಿಳ್ಕೊಳ್ತಿದ್ದಾನೆ. ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರನ್ನು ಹತೋಟಿಗೆ ತೆಗೆದುಕೊಳ್ತಿದ್ದಾರೆ. ಸರ್ಕಾರ ಏನು ನಡೆಸ್ತಾ ಇದೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟು, ವೆಲ್ ಆ್ಯಂಡ್ ಗುಡ್. ಆದರೆ ಎಲೆಕ್ಟ್ರಿಸಿಟಿಯಲ್ಲಿ ಏನು ಎಕ್ಸಿಕ್ಯೂಟಿವ್ ಎಂಜಿನಿಯರು, ಚೀಫ್ ಎಂಜಿನಿಯರು, ಇವ್ರ ಮನೆಯಲ್ಲಿ 50,000 ಕೋಟಿ ಬೆಳ್ಳಿ, ಬಂಗಾರ, ದುಡ್ಡು ಏನು ಸಿಗ್ತಾ ಇದೆ. ಸಿದ್ದಾಪುರ ತಾಲೂಕಿನಲ್ಲೂ ಸರ್ವೆ ಆಗಬೇಕು. ಇಲ್ಲಿದ್ದವ್ರಿಗೆ ಮನೆ ಕಟ್ಟಲಿಕ್ಕೆ ಅವಕಾಶ ಇಲ್ಲ. ಇವ್ರು ಎಷ್ಟು ಜಾಗಗಳನ್ನು ಒಳ್ಕೊಂಡಿದ್ದಾರೆ. ಇಲ್ಲಿ ಫಾರೆಸ್ಟ್ ಲ್ಯಾಂಡ್ ಎಷ್ಟಿದೆ, ರೆವಿನ್ಯೂ ಎಷ್ಟಿದೆ, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನವರು, PWD, ಜಿಲ್ಲಾ ಪರಿಷತ್ ಎಷ್ಟು ಒಳ್ಕೊಂಡಿದ್ದಾರೆ. ಅವುಗಳೆಲ್ಲವೂ ಜನಸಾಮಾನ್ಯರು ಪ್ರತಿ ದಿವಸ ರೆವಿನ್ಯೂ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲ ರೆಕಾರ್ಡ್ನ ತಂದು ರಿವಿಷನ್ ಆಗ್ತಾ ಇರಬೇಕಾಗುತ್ತೆ. ಇಂಟ್ರೋಸ್ಪೆಕ್ಟಿವ್ ಆಗಿ ನಾವು ಅದನ್ನು ಪ್ರತಿಯೊಬ್ಬ ಜನಸಾಮಾನ್ಯ ನನಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ನಿಮಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ, ನಾನೊಬ್ಬ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆಗಿ ಯಾವುದೇ ಒಬ್ಬ ಜನಸಾಮಾನ್ಯನಲ್ಲಿ ಹೇಳಿ ಪಟ್ಟಂತ ಆನ್ಸರ್ ಕೊಡ್ತೇನೆ. ಅವ್ರ ಹತ್ರ ಹೋಗಿ ಕೇಳ್ರಿ, ಹೀಗೆ ಕೇಳ್ರಿ, ನನ್ನ ಹೆಸರನ್ನು ಹೇಳ್ರಿ, ಇಲ್ಲಾಂದ್ರೆ ಅವನೇ ಕೇಳ್ರಿ ಅಂತ ಹೇಳಿ ನಾನೊಂದು ಪ್ರಶ್ನೆಯನ್ನು ಕೇಳ್ತಿದ್ದೇನೆ. ದೇಶದಲ್ಲಿ ಸಿದ್ದಾಪುರ ತಾಲೂಕಿನಲ್ಲಿ ಶಾಲೆ ಕಲ್ತವರು ಯಾತಕ್ಕಾಗಿ ಸುಮ್ಮನೆ ಕುತ್ಕೊಂಡಿರ್ತೀರಾ? ಸಿದ್ದಾಪುರ ತಾಲೂಕಿನಲ್ಲಿ ಶಾಲೆ ಕಲ್ತವರು ಎಷ್ಟು ಜನ ಇದ್ದೀರಾ? ಇವತ್ತು ಸರ್ಕಾರಿ ನೌಕರಸ್ಥರು ನನ್ನ ಹತ್ರ ಬರೀ ಹೇಳ್ತೇನೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಿವೆನ್ಸ್ ಆಲ್ ಓವರ್ ದ ಡ್ಯೂಟಿ. ಅವ್ರು ಬದಲಬೇಕಾಗುತ್ತೆ ಸಮಾಜಕ್ಕಾಗಿ. ಯಾತಕ್ಕಾಗಿ ಸುಮ್ಮನೆ ಕೂಳ್ತಿರ್ತೀರಾ? ಡಿಪ್ಲೊಮೊ, ಇಂಜಿನಿಯರಿಂಗು, LLB, PhD ಹಾಕೊಂಡು ಸಮಾಜಕ್ಕಾಗಿ ಯಾಕೆ ದುಡಿತಾ ಇಲ್ಲ ನೀವು? ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಮತ್ತೊಂದು ತಿಳ್ಕೊಡ್ರಿ, ಪ್ರತಿಯೊಂದು ರೀತಿಯ ಪ್ರೈವೇಟ್ ಏನು ರಿಪೇರಿ ಮಾಡ್ತಾರೆ ಮನೆಯಲ್ಲಿ, ಪಂಪ್ ಸೆಟ್ ಎಟ್ಸೆಟ್ರಾ. ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನವರು ಹೆಡ್ ಆಫೀಸರ್ ಯಾರಿದ್ದಾರೆ ನೀವು ನೋಟ್ ಮಾಡ್ಕೊಡ್ರಿ. ನೀವೇ ಅದನ್ನು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನವರು ಅವರನ್ನು ರೆಗ್ಯುಲರೈಸೇಷನ್ ಮಾಡಿ. ನಮ್ದು ಏನೇ ಕೆಲಸ ಇದ್ರ ಮೇಲೆ ಎಲೆಕ್ಟ್ರಿಸಿಟಿ ಆಫೀಸ್ಗೆ ಕಾಲ್ ಮಾಡಬೇಕು, ಅವರೇ ಡಿಪ್ಲಾಯ್ ಮಾಡಬೇಕು. ನಾವು ಒಂದು ದಿವಸಕ್ಕಾಗಿ ಬರ್ತೇವೆ, ಎಷ್ಟೋ ದಿವಸಕ್ಕೆ ನಮ್ಮ ಎಲೆಕ್ಟ್ರಿಸಿಟಿ ಕೆಲಸಕ್ಕೆ ಬಾಗಿ ಒಂದು ಪಂಪ್ ಸೆಟ್ಟು ಏನೇ ಎನಿಥಿಂಗ್ ಇದ್ದಾರೆ ಐ ವಿಲ್ ಸ್ಟೆಪ್ ಇನ್ ಟು ಇಟ್. ಅದರಂತೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜರು ಸುಮ್ಮನೆ ಕುತ್ಕೊಂಡು ಇರ್ಲಿಕ್ಕೆ ಆಗೋದಿಲ್ಲ. ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತು ನನಗೆ. ನನ್ನ ವಯಸ್ಸು ಎಲ್ಲಿಗೆ ಹೋದ್ರು ನಾನು ಕೇಳಲ್ಲ ಅದನ್ನು. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜ್ ಅವರಿಗೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳಿಗೆ ಸೋಮೋಟ ಆಕ್ಷನ್ ಇದೆ. ಸೋಮೋಟ ಆರ್ಡರ್ ಪಾಸ್ ಮಾಡಿರಿ. ಎಲ್ಲ ಸಬ್ಜೆಕ್ಟ್ಗಳು ಡೀಟೇಲ್ ಆಗಿ ಡಿಸ್ಕಷನ್ ಆಗಲಿ. ಯಾವುದೋ ಒಬ್ಬ ಮಿನಿಸ್ಟರ್, ಇಂದೆಲ್ಲ ಎಲ್ಲರಿಗೂ ಗೊತ್ತು, ಒಬ್ಬ ಮಿನಿಸ್ಟರ್ ಅದು ಒಳ್ಳೆ ಫ್ಯಾಕ್ಟ್ರಿ, ಇಂಡಸ್ಟ್ರಿ ಇವನ್ನೆಲ್ಲ ಮಾರಾಟ ಮಾಡಲಿಲ್ಲ ಅಗೇನ್ಸ್ಟ್ ಯುನಿಟಿ ಪೀಪಲ್. ಅದಾಗೋದಿಲ್ಲ. ಕರ್ನಾಟಕ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಅವರು ಸೋಮೋಟ ಆಕ್ಷನ್ ತಗೊಳ್ರಿ, ಆರ್ಡರ್ ಅನ್ನು ಪಾಸ್ ಮಾಡ್ರಿ. ಎಂಟೈರ್ ಸ್ಟೇಟ್ ನಲ್ಲಿ ಅದು ಸಂಪೂರ್ಣವಾಗಿ ಕೂಲಿಕಾರರು, ರೈತರು ಎಲ್ಲರ ಬಗ್ಗೆ ಡಿಸ್ಕಷನ್ ಆಗಲಿ. ಮತ್ತೊಂದು ಪಾಯಿಂಟ್ ಅನ್ನ ಇವತ್ತು ಹೇಳಿದ್ರು, ನನಗೆ ಅದು ಪ್ಲಾನಿಂಗ್ ಆಗಿಲ್ಲ. ಇಲ್ಲಿವರೆಗೆ ಜನರು ಕಟ್ಟಿ ಬೆಳೆಸಿದ್ದಾರೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅನ್ನು. ಇವರು ಈಗ ತೆಂಗಿನ ಮರದಲ್ಲಿ ಎಲ್ಲ ಬಂದಿದೆ, ಇವ್ರು ಕೊಯ್ಕೊಳ್ಳಿ ಹೊರಟಿದ್ದಾರೆ. ಅವರು ಅನೇಕ ಉದಾಹರಣೆ ಕೊಟ್ಟು ಅದೆಲ್ಲ ದಟ್ ವಾಸ್ ರೈಟ್. ಆ ಕಾರಣದಿಂದ ಪ್ರೈವೇಟೈಸೇಷನ್ ಬಗ್ಗೆ, ಅದ್ರ ಬಗ್ಗೆ ಏನು ಪ್ರೈಮರಿ ನೋಟಿಫಿಕೇಶನ್ ಆಗಿದೆ, ರಿಸರ್ಚ್ ರಿಪೋರ್ಟ್ಗಳು ಇತ್ಯಾದಿ ಇವುಗಳಿದ್ದಾವೆ. ಇವುಗಳು ಜನಸಾಮಾನ್ಯರಲ್ಲಿ ಸಂಪೂರ್ಣವಾಗಿ ಡಿಸ್ಕಷನ್ ಆಗಬೇಕು. ಅಲ್ಲಿವರೆಗೆ ಫೈನಲೈಸೇಷನ್ ಆಗಲ್ವರೆಗೆ ಪ್ರೈವೇಟೈಸೇಷನ್ ಯಾವುದೇ ಇಲ್ಲ ಆಗಬಾರ್ದು. ಕರ್ನಾಟಕ ಹೈಕೋರ್ಟ್ ತಕ್ಷಣದಲ್ಲಿ ಇದರ ಬಗ್ಗೆ ಸೋಮೋಟ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕು ಅಂತ ಇದು ತುಂಬಾ ಚೆನ್ನಾಗಿ ಕೆಲಸವನ್ನು ಮಾಡಿದ್ರೆ. ನಾನು ಸಡನ್ ಆಗಿ ಬಂದ್ಬಿಟ್ಟೆ. ತಮ್ಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಂಘ ನಾನು ಯಾವಾಗಲೂ ಇರ್ತೇನೆ. ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ಸಿದ್ದಾಪುರ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಚಂದ್ರಶೇಖರ್ ನಾಯ್ಕರು ಮಾತಾಡಬೇಕು.